ಗಿಲ್ಲಿ ಬಡವನ ಮಕ್ಕಳು, ರೈತರ ಮಕ್ಕಳು ಬರ್ಬೇಕು. ಗಿಲ್ಲಿ ಅವನು ತಮಾಷೆ ಮಾಡೋದು, ಅವನ ಇದಕ್ಕೆ ಅವನ ಆಟಕ್ಕೆ ಇಷ್ಟ. ಡೈಲಾಗ್ ಹೇಳ್ತೀರಾ? ಬರಲ್ಲ. ಅಂಕಲ್ ಅವನು ಗಿಲಿ ಅಂದ್ರೆ ಜಾಸ್ತಿ ನಂಗೆ ಇಷ್ಟ. ಯಾಕೆಂದ್ರೆ ಅವ್ನು ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಮತ್ತೆ ನಮ್ಮ ತಮ್ಮಂಗೆ ಮತ್ತೆ ನಮ್ಮ ಅಪ್ಪ ಎಲ್ಲರೂ ಫುಲ್ ಫ್ಯಾಮಿಲಿಗೆ ಇಷ್ಟ. ಮೊನ್ನೆಯಿಂದ ನೋಡ್ತಿದ್ದೀನಿ ವೋಟಿಂಗ್ ದಿವಸ ಹಾಕ್ತವ್ರೆ, ನಮ್ಮ ಫ್ಯಾಮಿಲಿ ಅವರೆಲ್ಲ ಹಾಕ್ತವ್ರೆ. ಇವನು ಯಾವಾಗ ನೋಡಿದ್ರೆ ಗಿಲ್ಲಿ ಗಿಲ್ಲಿ ಗಿಲ್ಲಿನೇ ಅಂತಾನೆ. 9 o'clock ಬಂದ್ರೆ ಪಕ್ಕ ಬಿಗ್ ಬಾಸೇ ನೋಡ್ತೀನಿ, ನಾನು ಬಿಗ್ ಬಾಸೇ ನೋಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಂಗೆ ಜಾಸ್ತಿ ಇಷ್ಟ ಗಿಲ್ಲಿ. ಗಿಲ್ಲಿ 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 ವೋಟ್ ಫಾರ್ ಗಿಲ್ಲಿ. ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ನಮಗೂ. ನಮ್ಮೂರವರೇ ಗಿಲ್ಲಿ ನಟ, ನಮ್ಮ ಪಕ್ಕದ ಬೀದಿಲೇ ಇರೋದು. ತುಂಬಾ ನೋಡಿದೀವಿ ಅವ್ರನ್ನ, ನಾ ಚಿಕ್ಕ ವಯಸ್ಸಿಂದಾನು ನೋಡಿದೀನಿ. ಹಂಗಾಗಿ ಅವ್ರು ತುಂಬಾ ಇಷ್ಟ. ನಮ್ಮ ಭಾವನ ಜೊತೆನೆ ಕ್ಲಾಸ್ಮೇಟ್ ಅಲ್ಲಿ ಓದಿದ್ದವರು. ಅದಕ್ಕಾಗಿ ಎಲ್ಲಾರು ವೋಟ್ ಮಾಡ್ತಾ ಇದೀವಿ ಮನೇಲಿ. ಮನೆಗೆ ಬಂದವ್ರಿಗೆಲ್ಲ ವೋಟ್ ಮಾಡಿಸ್ತಾ ಇದೀವಿ. ಮನೇಲೂ ಸೇಮ್ ಇವಾಗ ಹೆಂಗಿದ್ದಾರೆ ಹಂಗೆ ಇರ್ತಾರೆ ಮನೇಲೂ. ಅವರು ಇವಾಗ ಬನಿಯನ್ ಹಾಕೊಂಡ್ ಚಡ್ಡಿ ಹಾಕೊಂಡಿರ್ತಾರೆ, ಅದೇ ಸೇಮ್ ಹಂಗೆ ಇರ್ತಾರೆ. ಹಳ್ಳಿ ಕಟ್ಟೆ ಮೇಲೆ ಮಲ್ಕೊಂತ ಇದ್ರು. ನಾವು ತುಂಬಾ ನೋಡಿದೀವಿ ಅವ್ರನ್ನ. ಸಿಂಪಲ್ ಮನುಷ್ಯ, ಗೆಲ್ಬೇಕು. ಒಬ್ಬ ಬಡವ್ರ ಹುಡುಗ ಗೆಲ್ಬೇಕು. ಡೈಲಾಗ್ ಡಬಲ್ ಟಿಬಲ್ ಡಕ್ಕ, ಗಿಲ್ಲಿ ಗೆಲ್ಲದ್ ಪಕ್ಕ. ಇವತ್ತಿಂದ ನಾವು ಗಿಲ್ಲಿ ನೋಡ್ತಾ ಇಲ್ಲ. ಈ ಬಿಗ್ ಬಾಸ್ ಕ್ರೇಜ್ ಇಂದ ಗಿಲ್ಲಿನ ನೋಡ್ತಾ ಇಲ್ಲ. ನಾವು ಹಳೆ ವಿಡಿಯೋಗಳು ಲೈವ್ ಎಲ್ಲ ಬರ್ತಾ ಇದ್ರಿ ಗಿಲ್ಲಿದು. ಅವಾಗ ನಲ್ಲಿ ಮೂಳೆ ಅಂತ ವಿಡಿಯೋ ಮಾಡೋದು, ಒಂದು ಅವ್ರದ್ದು ಆಸ್ತಿ ಬಗ್ಗೆ ಕೇಳ್ತಾ ಇದ್ದ. ಈಗ ಬಂದ ಅಕ್ಕ ನೀನ್, ಈಗ ಬಂದ ನಿನ್ನ ಕೇಳ್ಕೊಂತೀರ. ಅವಾಗೆಲ್ಲ ಡೈಲಾಗ್ ಹೊಡಿತಿದ್ನಲ್ಲ, ನಾನ್ ಸ್ಟಾಪ್ ಡೈಲಾಗು. ಅವನ ತರ ಮಾತಾಡೋ ಕ್ರೇಜು, ಅವನ ತರ ಮಾತಾಡೋದು ಯಾರು ಹುಟ್ಟಕ್ಕಾಗ. ಈಗಿನ ಸ್ಪಾಟ್ ಅಲ್ಲಿ ಏನ್ ಮಾತಾಡ್ಬೇಕು, ಇವಾಗ ಅವನ ಹತ್ರ ಸ್ಕ್ರಿಪ್ಟ್ ಬರಿದೇನೆ. ಅವಾಗ ಏನ್ ಆ ಕ್ಷಣಕ್ಕೆ ಏನ್ ಬೇಕು ಆ ಕ್ಷಣಕ್ಕೆ ಅದು ತುಂಬಬೇಕು. ಅವ್ನ ಅವಾಗಿಂದ ಅವಾಗೆ ಪ್ರಿಪೇರ್ ಆದಂಗೆ ಆ ತರ ಮೈಂಡ್ ಇದೆ ಅವನಿಗೆ. ಆ ತರ ಗಿಲ್ಲಿ ಅಂದ್ರೆ ಒಳ್ಳೆ ಸೂಪರ್ ನಟ. ಅಂತ ನಟರಿಗೆ ಒಳ್ಳೆ ಚಾನ್ಸ್ ಸಿಗ್ಬೇಕಾಗಿತ್ತು. ಇದೊಂದು ಪ್ಲಾಟ್ಫಾರ್ಮ್ ಸಿಕ್ಕದೆ ಉಪಯೋಗಿಸ್ಕೊಂಡವನೇ. ಜನರು ಅವನಿಗೆ ಆಶೀರ್ವಾದ ಇದೆ, ಜನರು ನೋಡ್ತಾ ಇದಾರೆ. ಜನರು ಅವ್ನು ಏನ್ ಮಾಡ್ತಾನೆ ಅದು ಇಷ್ಟಪಡ್ತಾ ಇದಾರೆ ಜನರು. ಅವ್ನು 100% ಗೆಲ್ಲೋದ್ ಪಕ್ಕ, ಗೆಲ್ಲಬೇಕಂತ ಅವ್ನು ಗೆಲ್ಲುಗೋಸ್ಕರ ಕಾಯ್ತಾ ಇದೀವಿ ಎಲ್ಲರೂ. ಗೆದ್ದೇ ಗೆಲ್ತಾನೆ ಗಿಲ್ಲಿ. ನಾವು ಉತ್ತರ ಕರ್ನಾಟಕ, ನಾನು ಗುಲ್ಬರ್ಗದಿಂದ. ನಮ್ಮ ಊರಲ್ಲಿ ಅವನು ಮಂಡ್ಯವನು, ನಾವು ಉತ್ತರ ಕರ್ನಾಟಕವ್ರು. ಆ ಭೇದ ಭಾವ ಇಲ್ಲ. ಇಡೀ ಕರ್ನಾಟಕ ಒಂದು ಗಿಲ್ಲಿ ಗೆಲ್ಬೇಕು ಅಂತಾನೆ, ಗಿಲ್ಲಿ ಗೆಲ್ಲಿ ಅಂತಾನೆ ಇಡೀ ಕರ್ನಾಟಕನೇ ಕಾದ್ ನೋಡ್ತಾ ಇದೆ. ಒಬ್ಬ ಹಿರಿಯರು, ಒಬ್ರು ಮುದುಕರು, ಒಬ್ರು ಅಜ್ಜಿಂದ್ರು ಎಲ್ಲರೂ ಗಿಲ್ಲಿನ ಮಕ್ಕಳು ಹಿಡ್ಕೊಂಡು ಗಿಲ್ಲಿನ ನೋಡ್ತಾ ಇದಾರೆ. ಗಿಲ್ಲಿ ಗೆಲ್ಬೇಕಂತಾನೆ ಕಾಯ್ತಾ ಇದಾರೆ. ಗಿಲ್ಲಿ ಗೆದ್ದೇ ಗೆಲ್ತಾನೆ. ನಮ್ಮೂರ್ ಕಡೆ ಕ್ರೇಜ್ ಅಂದ್ರೆ ಹೇಳ್ತೀನಲ್ಲ, ಗಿಲ್ಲಿ ಅಂದ್ರೆ ಬಿಟ್ರೆ ಯಾರು ಇಲ್ಲ. ಆ ತರ ಬಿಗ್ ಬಾಸ್ ಅಲ್ಲೇ ಗಿಲ್ಲಿ ಗಿಲ್ಲಿ ಗಿಲ್ಲಿ, ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿನೇ ಗೆಲ್ಬೇಕು. ಸಾಮಾನ್ಯ ಮಾತೇನು ಹೇಳ್ರಿ, ಸಾಮಾನ್ಯ ಮಾತ. ಸೀಸನ್ಗೆ 5 ಕೋಟಿ ವೋಟ್ ಆದ್ರೆ ಈ ಸೀಸನ್ಗೆ 37 ಕೋಟಿ ವೋಟ್ ಅಂದ್ರೆ ನಮಗೆ ಒಂಥರ ಮೈ ಎಲ್ಲ ರೋಮ ಬಂದಾಗ ಆಗ್ಬಿಡ್ತು. ನಾವು ಸೀಸನ್ಗೆ ಹನುಮಂತನಿಗೆ 5 ಕೋಟಿ ಬಂದಿತ್ತು ವೋಟು. ಈ ಸೀಸನ್ಗೆ 37 ಕೋಟಿ ವೋಟ್ ಅಂದ್ರೆ ಇನ್ನೂ 51 ದಿವಸ ವೋಟ್ ಆಗಿದೆ. ನಾನು ಹತ್ತತ್ರ 50 ಕೋಟಿ ತಲುಪಿದೆ ಅಂತ ನನ್ನ ಅನಿಸಿಕೆ. ತಲುಪಿರುತ್ತೆ. ಗಿಲ್ಲಿ ಗೆಲ್ಬೇಕು, ಗಿಲ್ಲಿ ಗೆದ್ದೆ. ನಾನು ಆತ್ಮ ನೋಡಕ್ ಹೇಳ್ತೀನಿ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಪಳಾರ್ ಗಿಲ್ಲಿಗೆ. ರನ್ನರ್ ನಮ್ಗೆ ರಕ್ಷಿತಾ ಆಗ್ಬೇಕು. ರಕ್ಷಿತಾ ಯಾಕೆ ಆಗ್ಬೇಕು ಅಂದ್ರೆ, ಅವಳು ಫ್ಲಾಂಟ್ ಆಗಿ ಹೇಳ್ತೀನಿ ಅಂದ್ರೆ, ಅವಳು ಇರೋದನ್ನ ಹೆಂಗೆ ಆಡೋಳೆ. ಪಾಪ ಅವಳು ಜನರು ಒಬ್ರು ಹೇಳ್ತಾರೆ ಅವಳು ಹಂಗೆ, ಅವಳು ಶೋಗೋಸ್ಕರ ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ಅಂತಲ್ಲ. ಅವಳು ಒಂದ್ ದಿವಸ ಶೋಗೋಸ್ಕರ ಮಾಡಿದ್ರೆ 1 ದಿವಸ ಮಾಡೋಳು, 2 ದಿವಸ ಮಾಡೋಳು, 3 ದಿವಸ ಮಾಡೋಳು, ಆಚೆ ಬರೋದಲ್ವಾ. ಅವಳು ಹೆಂಗಿದ್ಲು ಕೊನೆವರೆಗೂ ಹಂಗೆ ಆಡೋಳೆ ಪಾಪ ರಕ್ಷಿತಾ. ಗಿಲ್ಲಿನ ಅವತ್ತು ಅವಳು ಕಾವ್ಯ ಮತ್ತೆ ಗಿಲ್ಲಿನ ಒಂದು ನೀರಲ್ಲಿ ಒಂದು ಇದು ಬಂದಿರುತ್ತೆ. ಅದು ಆಡ್ಬೇಕಾದ್ರೆ ಗಿಲ್ಲಿ ಸುಸ್ತಾಗಿ ಹೋಗಿ ವಾಶ್ರೂಮ್ ಇದರಂತ ಕೂತಿರ್ತಾನೆ. ಅವಾಗ ರಕ್ಷಿತಾ ಹೋಗಿ ನೀರೆಲ್ಲ ಕಲಸಿ ಕೊಟ್ಟು ಪಾಪ ಅವನ್ನ ತುಂಬಾ ಕೇರ್ ಮಾಡೋಳೆ. ಗಿಲ್ಲಿ ವಿನ್ನರ್ ಆದ್ರೆ ರನ್ನರ್ ಅಪ್ ರಕ್ಷಿತಾ ಆಗ್ಬೇಕು. ಇರ್ಲಿ, ಅವಳು ಇರ್ಲಿ, ಪರವಾಗಿಲ್ಲ, ಹಂಗೇನಿಲ್ಲ. ಕಾವ್ಯ ರನ್ನರ್ ಅಪ್ ಆದ್ರೂ ಏನ್ ತೊಂದ್ರೆ ಇಲ್ಲ. ಗಿಲ್ಲಿ ಯಾಕಂದ್ರೆ ಗಿಲ್ಲಿ ವಿನ್ ಆದ್ರೆ ರಕ್ಷಿತಾ ರನ್ನರ್ ಅಪ್ ಆಗ್ಬೇಕು. ಯಾಕಂದ್ರೆ ಜನರು ಹೇಳ್ತಾರ ಅವ್ರು ತಂಗಿ ಸ್ಥಾನ ಪಾಪ, ಅವ್ನ ತಂಗಿನೇ ಹಂಗ. ಯಾರಿಗೆ ವಂಶದ ಕೊಡಿ, ಸೂರ್ಯವಂಶದ ಕೊಡಿ. ಇದು ಏನ್ ಹೇಳಿದ್ರೆ ಗೊತ್ತಾ, ಮೊನ್ನೆ ಗಿಲ್ಲಿ ಹೇಳಿದ್ರೆ ಗೊತ್ತಾ, ಸೋದರ ಮಾವನ ಮಗಳು ಬೇಸಿಗೆ ರಜಾಕ್ ಬಂದವಳೆ ಅದಕ್ಕೆ ಅಂತ ಅವಳು ವಂಶದ ಕೊಡಿ. ಅದಕ್ಕೆ ವಂಶದ ಕೊಡಿನೇ ಬೆಳಿಬೇಕು. ಯಾಕೆ ಬ್ಯಾನರ್ ಅಲ್ಲಿ ಇರೋದು ಬೇಡ, ಇಲ್ಲಿದೆ. ನಾವು ಮಳವಳ್ಳಿಯವರು. ಆಕ್ಚುಲಿ ಗಿಲ್ಲಿನೇ ಗೆಲ್ಬೇಕು. ತುಂಬಾ ಒಳ್ಳೆ ಮನ್ಸು ಹುಡುಗ ಅಂತ ಹೇಳ್ಬೋದು. ಅದು ನಮ್ಮ ಮಂಡ್ಯದ ಹುಡುಗ, ಮಳವಳ್ಳಿ ಹುಡುಗ. ಡಮಾಲ್ ಟು ಮೀ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಕೇಳಿ ಪ್ರಶ್ನೆ. ಗಿಲ್ಲಿ ಬಗ್ಗೆ ಒಳ್ಳೆ ಹುಡುಗ, ಅದು ನಮ್ಮ ಮಂಡ್ಯದ ಹುಡುಗ, ಸರಿನಾ? ಈಗ ಆಗ್ದೋದವ್ರು ಏನೇನೋ ಮಾಡ್ತಾವ್ರೆ, ಅವ್ರ ಕೈವಾಡ ಐತೆ, ಇರ್ಲಿ ಬಿಡಿ. ಒಟ್ಟಲ್ಲಿ ಯಾರ್ದು ಕೈವಾಡ ಇರ್ತದ ಇರ್ಲಿ, ನಾವು ಸಪೋರ್ಟ್ ಮಾಡಿದವ್ರಿಗೆ ಗಿಲ್ಲಿಗೆ ಮಾತ್ರ. ಅದು ನಮ್ಮ ಮಂಡ್ಯದ ಹುಡುಗ ಗೆದ್ ಬರ್ಬೇಕು. ಗೆದ್ ಬಾ ಗಿಲ್ಲಿ, ಜೈ ನಮ್ ಗಿಲ್ಲಿಗೆ.
ಮಂಡ್ಯದ ಗಂಡ ಗಿಲ್ಲಿಗೆ ಮೇಡಮ್ ಇದ್ರದಾಗೆ ಈಗ ಎಪಿಸೋಡ್ 3 ಜನ ಹೊರಗ್ ಬಂದಿದ್ದವ್ರೆ. ಹಾ ಅದೇ ಮಾತಾಡಿದ್ದೀನಿ. ಇಲ್ಲ ಈ ಕಡೆ ಕೇಳಿ, 3 ಜನ ಹೊರಗ್ ಬಂದಿದ್ದವ್ರೆ. ಧನುಷ್, ರಘು, ಕಾವ್ಯ 3 ಜನ ಏನೋ ಉಳಿದಿದ್ದಾವೆ. 3 ಜನದಾಗೆ ಒಂದು ಗಿಲ್ಲಿ ರನ್ನರ್ ಅಪ್ ಆಗ್ಬೇಕು ಅಂದ್ರೆ ಇದು ಗೆದ್ದು ಬರ್ಬೇಕು. ಸೆಕೆಂಡು ರಕ್ಷಿತಾ, ಥರ್ಡು ಅಶ್ವಿನಿ. ಈಟೆ ಇಲ್ಲ ಏನಿಲ್ಲ ಮೇಡಮ್, ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ ಮೇಡಮ್. ಗಿಲ್ಲಿನೇ ಗೆಲ್ಬೇಕು ಮೇಡಮ್. ಗಿಲ್ಲಿನೇ ಗೆಲ್ಬೇಕು. ಯಾಕೆ ಅಂದ್ರೆ ಅವ್ರ ಟ್ಯಾಲೆಂಟ್ ಇದೆ, ಮತ್ತೆ ಕಾಮಿಡಿ ಇದೆ, ಮತ್ತೆ ಎಲ್ಲರೂ ನಗಿಸಿದ್ದಾರೆ. ಈ ಸರಿ ಗಿಲ್ಲಿನೇ ಗೆಲ್ಬೇಕು. ಅದು ನಮ್ಮ ಮಂಡ್ಯದ ಇದು ಮಳ್ಳೊಳ್ಳಿ ನಗ್ಸಿದ್ದಾರೆ ಮೇಡಮ್. ಡೈಲಾಗ್ ಇಲ್ಲಿ ಇಟ್ಕೊಂಡಿದ್ದೀನಿ ಮೇಡಮ್ ಹೃದಯದಲ್ಲಿ.